ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ಸ್ವಾರ್ಥಿಕರನ್ನಾಗಿಯೂ ಶಿಲುಬೆ ಸೈನಿಕರನ್ನಾಗಿಯೂ ರೂಪಾಂತರಪಡಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ನಾವು ಈ ತಿಂಗಳು ಮಹತ್ವವುಳ್ಳ ಸುವಾರ್ತೆಯ ಮಹತ್ವ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ವಾಕ್ಯ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 9, 10, 11. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 9, 10, 11 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಶುಭ ಸಮಾಚಾರವನ್ನು ತಿಳಿಸಬಲ್ಲ ಚೀಯೋನೆ, ಉನ್ನತ ಪರ್ವತವನ್ನು ಹತ್ತಿಕ್ಕು, ಸುವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮೇ, ನಿನ್ನ ಧ್ವನಿಯನ್ನು ಗಟ್ಟಿಯಾಗಿ ಎತ್ತು, ನಿರ್ಭಯವಾಗಿ ಎತ್ತಿ ಯೆಹೂದದ ಪಟ್ಟಣಗಳಿಗೆ, ಇಗೋ ನಿಮ್ಮ ದೇವರು. ಆಹಾ, ಕರ್ತನಾದ ಯೆಹೋವನು ಶೂರನಾಗಿ ಬರುವನು, ತನ್ನ ಭುಜ ಬಲದಿಂದಲೇ ಆಳುವನು. ಇಗೋ, ಆತನ ಕ್ರಿಯಾ ಲಾಭವು ಆತನೊಂದಿಗಿದೆ, ಆತನ ಶ್ರಮದ ಫಲವು ಆತನ ಮುಂದಿದೆ. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ಈ ವಾಕ್ಯಗಳನ್ನ ಗ್ರಹಿಸೋಕೆ ಶಕ್ತರಾಗುವಂತೆ ದೇವರು ತಾನೇ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ ಮತ್ತು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಮ್ಮ ಶ್ರೇಷ್ಠ ಬೋಧಕನಾದ ಪರಿಶುದ್ಧಾತ್ಮನು ಈ ವಾಕ್ಯಗಳ ಕುರಿತಾದ ಅರಿವನ್ನು ನಮಗೆ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಇಲ್ಲಿ ದೇವರು 10 ಮತ್ತು 11ನೇ ವಚನದಲ್ಲಿ ಮುಂಬರುವ ಕಾಲದಲ್ಲಿ ಹೇಗೆ ಆತನು ಇಸ್ರಾಯೇಲ್ರನ್ನು ಅಥವಾ ಯಹೂದ್ಯರನ್ನು ಹೇಗೆ ಪರಾಮರ್ಶಿಸಲಿಕ್ಕಿದ್ದಾನೆ, ಆತನ ಬಲ ಪರಾಕ್ರಮಗಳು, ಆತನ ಯುದ್ಧಗಳು, ಆತನ ಆಳ್ವಿಕೆ, ಆ ದಿನಗಳಲ್ಲಿ ಆತನು ನೀಡುವ ನಿರ್ಣಯಗಳು, ತನ್ನ ಜನರನ್ನು ಆತನು ಮಮತೆಯಿಂದ ಪರಾಮರ್ಶಿಸುವ ಸಂಗತಿಗಳನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆದರೆ 9ನೇ ವಚನದಲ್ಲಿ ನಮಗಿರುವಂಥ ಮತ್ತೊಂದು ವಿಶೇಷವಾದ ಸಂಗತಿ, ವಿಶೇಷವಾಗಿ ಸುವಾರ್ತೆಯನ್ನೇ ಸಾರುವ ಗುಂಪಿಗೆ ದೇವರ ಆಜ್ಞೆ. ನಿನ್ನೆ ದಿವಸ ನಾವು ಯೆಶಾಯ 52:7 ಸುವಾರ್ತೆಯನ್ನು, ಶುಭವರ್ತಮಾನವನ್ನು ತಿಳಿಸುವ ದೂತನ ಕುರಿತಾಗಿ ನೋಡಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ. ಆದರೆ ಈ ವಾಕ್ಯ ಯೆಶಾಯ 40ನೇ ಅಧ್ಯಾಯದ 9ನೇ ವಚನದಲ್ಲಿ ಒಂದು ಗುಂಪನ್ನು ಈ ರೀತಿಯಾಗಿ ಕರೆಯಲಾಗ್ತದೆ: ಚೀಯೋನೇ, ಯೆರೂಸಲೇಮೇ. ಹಾಗಾದರೆ ಇದು ಒಂದು ಪಟ್ಟಣಕ್ಕೆ ಸಂಬಂಧಪಟ್ಟ ಹೆಸರಾದದ್ರಿಂದ ಪಟ್ಟಣದೊಳಗೆ ಸಮುದಾಯವಿದೆ, ಆ ಪಟ್ಟಣಕ್ಕೆ ಸಂಬಂಧಪಟ್ಟ ಜನರಿದ್ದಾರೆ. ದೇವರು ಚೀಯೋನ್ ಎಂಬುದಾಗಿ ಹೇಳುವಾಗ ದೇವರಿಂದ ರಕ್ಷಣೆ ಹೊಂದಿದ ಜನರ ಕೂಟ, ಅದು ರಕ್ಷಣೆ ಹೊಂದಿದವರ ಕೂಟ, ದೇವರೊಂದಿಗೆ ಒಡಂಬಡಿಕೆ ಉಳ್ಳವರ ಕೂಟ, ದೇವರು ತನಗಾಗಿ ಈ ಲೋಕದಿಂದ ಪ್ರತ್ಯೇಕಿಸಿಕೊಂಡವರ ಕೂಟ. ಹಾಗಾದರೆ ಇವರಿಗೆ ದೇವರ ಅಪ್ಪಣೆ 2 ವಿಧದಲ್ಲಿ ಕೊಡಲಾಗಿದೆ. ಶುಭ ಸಮಾಚಾರವನ್ನು ತಿಳಿಸಬಲ್ಲ ಚೀಯೋನೆ ಏನು ಮಾಡಬೇಕು? ಇಲ್ಲಿ ಬರ್ತದೆ, ಉನ್ನತವಾದ ಪರ್ವತವನ್ನು ಹತ್ತಿಕೋ. ನಂತರದಲ್ಲಿ 2ನೇ ಒಂದು ಭಾಗ ಹೀಗೆ ಹೇಳ್ತದೆ, ಅವರಿಗಿರುವಂಥ ಅಪ್ಪಣೆ: ಸುವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮೇ, ನಿನ್ನ ಧ್ವನಿಯನ್ನು ಗಟ್ಟಿಯಾಗಿ ಎತ್ತು, ನಿರ್ಭಯವಾಗಿ ಎತ್ತಿ. ಇಲ್ಲಿ ಇವುಗಳ ವಿಂಗಡಣೆಯನ್ನು ಸ್ವಲ್ಪ ನಾವು ನೋಡಬೇಕಾಗ್ತದೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಈ ಸುವಾರ್ತೆಯನ್ನು ಸಾರಬಲ್ಲ ಈ ಜನರು ಉನ್ನತ ಪರ್ವತವನ್ನು ಹತ್ತಿಕೊಳ್ಬೇಕೆಂಬುದಾಗಿ ಹೇಳ್ತಾನೆ. ಅಲ್ಲಿಗೆ ಇದರ ಅರ್ಥ, ದೇವರಾದುಕೊಂಡ ಜನರು, ಅಭಿಷಕ್ತರ ಸ್ಥಾನ ಇದು ಎತ್ತರವಾದ ಸ್ಥಳ. ಅನೇಕ ವಿಧದಲ್ಲಿ ಗಮನಿಸಬಹುದು. ನನ್ನ ದಿವಸ ನಾವು ಕೇಳಿಸಿಕೊಂಡ ಹಾಗೆ, ಕಾನಾನ್ ದೇಶದಲ್ಲಿ ಅಬ್ರಾಮನನ್ನು ದೇವರು ಸಂಚರಿಸಲಿಕ್ಕೆ ಕರೆದಾಗ ಅದೊಂದು ಎತ್ತರದ ಪ್ರದೇಶ. ಅದನ್ನು ನಾವು ಆದಿಕಾಂಡ 12:10 ಮತ್ತು 13:1 ಇದರೊಂದಿಗೆ ಓದುವಾಗ ನಮಗೆ ಅರ್ಥವಾಗ್ತದೆ. ಐಗುಪ್ತಕ್ಕೆ ಇಳಿದು ಹೋದನು, ಐಗುಪ್ತವನ್ನು ಬಿಟ್ಟು ಏರಿ ಬಂದನು ಎಂಬುದಾಗಿ ಹೇಳುವ ಅರ್ಥದಲ್ಲಿ ಅದೊಂದು ಎತ್ತರವಾದ ಪ್ರದೇಶ. ಇದು ಅಭಿಷಕ್ತರಿಗೆ ದೇವರು ಕೊಡುವಂಥ ಸ್ಥಳ. ನ್ಯಾಯಸ್ಥಾಪಕರ 16:4 ಸಂಸೋನನು ದೆಲೀಲಳ ಬಳಿಗೆ ಹೋದ ಸಂದರ್ಭವನ್ನು ಹೇಳುವಾಗ ಸೋರೆತಗ್ಗಿಗೆ ಇಳಿದು ಹೋದ ಸಂದರ್ಭವನ್ನು ಓದ್ತೇವೆ. ಸೋರೆತಗ್ಗಿಗೆ ಹೋದ, ಹಾಗಾದರೆ ಆತನು ದೆಲೀಲ ಇರುವ ಸ್ಥಳಕ್ಕೆ ತಗ್ಗಿಗೆ ಹೋಗಬೇಕಾದ್ರೆ ಮೇಲಿನಿಂದ ಇಳಿದು ಹೋಗಬೇಕಾದ್ರೆ ಅಭಿಷಕ್ತನ ಸ್ಥಳ ಮೇಲಿರುವ ಸ್ಥಳ. ಯೇಸುಕ್ರಿಸ್ತನು ಅಪೊಸ್ತಲರೊಂದಿಗೆ ಕೊನೆದಾಗಿ ಮಾತನಾಡಿದ ಸ್ಥಳವೆಲ್ಲವೂ ಒಂದು ಆಲಿವ ಬೆಟ್ಟ, ಅದು ಎಣ್ಣೆ ಮರಗಳ ಗುಡ್ಡ, ಎತ್ತರ ಪ್ರದೇಶ.
ಮತ್ತೊಂದು ಪ್ರಾಮುಖ್ಯವಾಗಿ ಯೆರೂಸಲೇಮಿನಲ್ಲಿ ಮೇಲಂತಸ್ತಿನ ಕೊಠಡಿ, ಆತನು ಪವಿತ್ರಾತ್ಮನ ಸುರಿಸಿದಂಥ ಸ್ಥಳವು ಆ ಮೇಲಂತಸ್ತಿನ ಕೊಠಡಿ, ಪ್ರಪ್ರಥಮವಾಗಿ ಸುವಾರ್ತೆ ಸಾರಿದ್ದ ಸ್ಥಳ ಆ ಮೇಲಂತಸ್ತಿನ ಕೊಠಡಿ, ಅಭಿಷಕ್ತಿಗೆ ದೇವರು ಕೊಟ್ಟ ಸ್ಥಳ, ಎತ್ತರದ ಸ್ಥಳ. ದೇವರು ಒಬ್ಬ ಬಲಹೀನನನ್ನು ಬಲಪಡಿಸುವಾಗ ಆತನನ್ನ ಜಿಂಕೆ ಕಾಲಿನಂತೆ ಚುರುಕುಗೊಳಿಸಿ ನಮ್ಮ ಎತ್ತರ ಪ್ರದೇಶಗಳಲ್ಲಿ ಅಥವಾ ನನ್ನ ಎತ್ತರ ಪ್ರದೇಶಗಳಲ್ಲಿ ಆದರೆ ಅನೇಕ ಥರದ ಪ್ರದೇಶಗಳನ್ನ ಸೂಚಿಸಿದಂಥ ವಾಕ್ಯ. ದೇವರು ಪ್ರತಿಯೊಬ್ಬವನಿಗೂ ಅವನನ್ನು ಉನ್ನತ ಸ್ಥಾನಕ್ಕೆ ಇರಿಸುವಾಗ ಅನೇಕ ಎತ್ತರದ ಪ್ರದೇಶಗಳನ್ನ ಇಟ್ಟಿದ್ದಾನೆ. ಹಾಗಾದರೆ ಎತ್ತರದ ಪ್ರದೇಶ, ದೇವರು ವಾಕ್ಯ ಹೇಳ್ತಾ ಇದೆ, ಚಿಯೋನ್, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟ ರಕ್ಷಣೆ ಹೊಂದಿದ ಗುಂಪು, ಇದು ಉನ್ನತ ಪರ್ವತವನ್ನು ಹತ್ತಬೇಕು. ನಂತರದಲ್ಲಿ ಬರ್ತದೆ, ಸುವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮೇ. ಇನ್ನೊಂದು ವಿಶೇಷ ಇಲ್ಲಿ ಚಿಯೋನ್, ಇದು ಯೆರೂಸಲೇಮ್ ಎಂಬುದಾಗಿ ಹೇಳುವಾಗ ಕೆಲವು ಭಾಷಾಂತರಗಳಲ್ಲಿ ಚಿಯೋನ್ ಎಂಬ ಸುವಾರ್ತಕಿಯೇ ಎಂಬುದಾಗಿ ಕರೆಯಲ್ಪಟ್ಟದೆ. ಅಲ್ಲಿಗೆ ಈ ಗುಂಪನ್ನು ಸ್ತ್ರೀಲಿಂಗದಲ್ಲಿ ಸಂಬೋಧಿಸಲಾಗಿದೆ. ಕ್ರಿಸ್ತನ ಸಭೆಯನ್ನು ಮೊದಲಿಗಿತ್ತು ಎಂಬುದಾಗಿ ಹೇಳುವಾಗ ಹಾಗಾದರೆ ಇದನ್ನು ಚಿಯೋನ್ ಎಂಬ ಸ್ತ್ರೀಗೆ ಹೋಲಿಸಲಾಗ್ತದೆ. ಚಿಯೋನಿನ ನಂತರ ಯೆರೂಸಲೇಮನ್ನು ಕುರಿತು ಮಾತನಾಡುವಾಗ ಸುವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮೇ ಎಂಬುದಾಗಿ ಹೇಳುವಾಗ ನಿನ್ನ ಧ್ವನಿಯನ್ನು ಗಟ್ಟಿಯಾಗಿ ಎತ್ತಿ, ನಿರ್ಭಯವಾಗಿ ಎತ್ತಿ. ಹಾಗಾದರೆ ಗಟ್ಟಿಯಾದ ಧ್ವನಿಯಿಂದ, ಧೈರ್ಯದಿಂದ ನೀನು ಸ್ವರವೆತ್ತಿ ಮಾತನಾಡು ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ. ದೇವರಿಗೆ ಸ್ತೋತ್ರ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುವಾರ್ತೆಯನ್ನು ಅಪೊಸ್ತಲರು ಸಾರುವಾಗ ಅಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 14ನೇ ವಚನಕ್ಕೆ ಬರುವಾಗ ಅಲ್ಲಿ ಬರ್ತದೆ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಹಾಗಾದರೆ ಪ್ರಸಂಗಿಸುವುದು, ಸುವಾರ್ತೆ ಸಾರುವುದಕ್ಕೆ ದೇವರ ವಾಕ್ಯ ನಮ್ಮನ್ನು ಹೀಗೆ ಉತ್ತೇಜಿಸ್ತದೆ, ಗಟ್ಟಿಯಾದ ಧ್ವನಿಯಿಂದ, ಧೈರ್ಯದಿಂದ, ನಿರ್ಭಯವಾಗಿ ಸ್ವರವೆತ್ತಿ ಹೇಳಬೇಕು. ಮತ್ತು ಅಲ್ಲಿ ಹೀಗೆ ಬರ್ತದೆ, ಯಹೂದ ಪಟ್ಟಣಗಳಿಗೆ ಇಗೋ ನಿಮ್ಮ ದೇವರು. ಹಾಗಾದರೆ ಸುವಾರ್ತೆಯಲ್ಲಿ ನಮ್ಮ ದೇವರನ್ನ, ನಮ್ಮ ರಕ್ಷಕನಾದ ಕರ್ತನನ್ನ, ನಮ್ಮ ವಿಮೋಚಕನಾದ ದೇವರನ್ನ ನಾವು ಪ್ರಕಟಪಡಿಸುವುದೇ ಒಂದು ದೊಡ್ಡ ಆದ್ಯತೆಯಿಂದ ಕೂಡಿದ ವಿಷಯ. ಜನರನ್ನ ಅವರ ದೇವರೊಂದಿಗೆ ಸೇರಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಸಾರುವವರ ಕೈಯಲ್ಲಿದೆ. ಪೇತ್ರನು ಈ ರೀತಿಯಾಗಿ ಗಟ್ಟಿಯಾಗಿ ಮಾತನಾಡಿದಾಗ, ಪ್ರಸಂಗಿಸಿದಾಗ ಅದನ್ನು ಕೇಳಿದ ಜನರಲ್ಲಿ 3,000 ಜನರು ಅಥವಾ ಕೇಳಿದ ಜನರ ಹೃದಯ ಅವರಿಗೆ ಹೃದಯದಲ್ಲಿ ಎರಿದಂತಾಗಿ ಅವರೆಲ್ಲರೂ ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿ ಅದನ್ನು 3,000 ಜನ ರಕ್ಷಣೆ ಹೊಂದಿದ ಸಂಗತಿಯನ್ನು ನಾವು ಅರಿತಿದ್ದೇವೆ. ಪ್ರಿಯರೇ, ಗಟ್ಟಿಯಾದ ಧ್ವನಿಯಿಂದ, ಧೈರ್ಯದಿಂದ ಮಾತನಾಡಿ ದೇವರಿಂದ ದೂರ ಇರುವ ಜನರನ್ನು ತಿರುಗಿ ದೇವರಿಗೆ ಸೇರಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಸುವಾರ್ಥ ಸೇವೆಯಲ್ಲಿ ಕೊಡಲ್ಪಟ್ಟದೆ. ಇದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಲೇಬೇಕು. ಈ ಸೇವೆ ಪ್ರತಿಯೊಬ್ಬರಿಗೂ ಕೊಡಲ್ಪಟ್ಟದೆ. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ದೇವರೊಂದಿಗೆ ಸಮಾಧಾನವಾದ ಪ್ರತಿಯೊಬ್ಬರಿಗೂ 18-19 ವಚನಗಳನ್ನ ಓದುವಾಗ ಗೊತ್ತಾಗ್ತದೆ, ಯಾರ್ಯಾರು ದೇವರೊಂದಿಗೆ ಸಮಾಧಾನ ಸ್ಥಿತಿಗೆ ಬಂದಿದ್ದಾರೋ ಅವರೆಲ್ಲರಿಗೂ ಈ ಸಮಾಧಾನ ವಿಷಯವಾದ ಸೇವೆ ಕೊಡಲ್ಪಟ್ಟದೆ. ಹಾಗಾದರೆ ನಾನು ದೇವರೊಂದಿಗೆ ಸಮಾಧಾನವಾಗಿದ್ದರೆ ನನ್ನ ಜವಾಬ್ದಾರಿ, ನಾನು ಇತರರನ್ನ ದೇವರೊಂದಿಗೆ ಸಮಾಧಾನ ಪಡಿಸಲೇಬೇಕು. ನೀನು ದೇವರೊಂದಿಗೆ ಸಮಾಧಾನವಾಗಿದ್ದರೆ ನೀನು ಇತರರನ್ನ ದೇವರೊಂದಿಗೆ ಸಮಾಧಾನವಾಗಿದ್ದವ್ರನ್ನ ದೇವರೊಂದಿಗೆ ಸಮಾಧಾನ ಪಡಿಸಲೇಬೇಕು. ಹಾಗಾದರೆ ಈ ಕಾರ್ಯ ಸುವಾರ್ಥ ಸೇವೆ. ಪ್ರಿಯರೇ, ಇದು ನಮಗೆ ದೇವರು ನಮ್ಮನ್ನು ನಂಬಿ ನಮ್ಮ ಕೈಗೆ ಕೊಟ್ಟಿದ್ದಾನೆ. ಇದನ್ನು ಮಾಡುವುದಕ್ಕೆ ದೇವರಾತ್ಮ ನಮ್ಮನ್ನು ಉತ್ತೇಜಿಸ್ತಿದ್ದಾನೆ. ನಾವು ಇದನ್ನು ಮಾಡುವುದಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನೆ, ಸುವಾರ್ತೆ ಸಾರುವ ಈ ಸೇವೆಯನ್ನು ಚಿಯೋನಿಗೂ ಯೆರೂಸಲೇಮಿಗೂ ಎಂಬುದಾಗಿ ಹೇಳುವಾಗ, ದೇವರೇ, ನೀನು ರಕ್ಷಿಸಿದ ಗುಂಪು, ನಿನ್ನಿಂದ ರಕ್ಷಣೆ ಹೊಂದಿದ ಗುಂಪು, ನಿನ್ನೊಂದಿಗೆ ಒಡಂಬಡಿಕೆಯನ್ನು ಹೊಂದಿಕೊಂಡ ಗುಂಪು, ಕರ್ತನೆ, ನಿನ್ನೊಂದಿಗೆ ಸಮಾಧಾನವಾದ ಗುಂಪು, ಇವರು ಕರ್ತನೆ ಎತ್ತರ ಪ್ರದೇಶಗಳಿಗೆ ಏರಿ ಗಟ್ಟಿಯಾದ ಧ್ವನಿಯಿಂದ, ಧೈರ್ಯದಿಂದ ಜನರ ಬಳಿಗೆ ಮಾತನಾಡಿ ಅವರನ್ನು ನಿನ್ನೊಂದಿಗೆ ಸಮಾಧಾನಪಡಿಸುವ, ನಿನ್ನೊಂದಿಗೆ ಸೇರಿಸುವ ಈ ಒಂದು ಅಮೂಲ್ಯವಾದ ಸುವಾರ್ಥ ಸೇವೆಯಲ್ಲಿ ಕರ್ತನೆ ನಾವೂ ಸಹ ತೊಡಗಿಸಿಕೊಳ್ಳುವಂತೆ ನಮ್ಮನ್ನು ಅಭಿಷೇಕಿಸು. ಈ ರೀತಿಯಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿನ್ನೊಂದಿಗೆ ಸಮಾಧಾನವಾದವರೆಲ್ಲರೂ ಕರ್ತನೆ, ನಿನ್ನೊಂದಿಗೆ ಸಮಾಧಾನವಾಗದ ಇತರರನ್ನು ನಿನ್ನೊಂದಿಗೆ ಸಮಾಧಾನ ಪಡಿಸುವಂತೆ
ತಮ್ಮನ್ನು ಈ ಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ನಮ್ಮನ್ನು ಈ ಕಾರ್ಯದಲ್ಲಿ ಸಫಲರನ್ನಾಗಿ ಮಾಡು, ಫಲ ಕೊಡುವವರನ್ನಾಗಿ ಮಾಡು, ಆತ್ಮದ ಸುಗ್ಗಿಯನ್ನು ಕೊಯ್ಯುವವರನ್ನಾಗಿ ಮಾಡು. ನಿನಗೆ ಮಹಿಮೆ ಆಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.